ಇದಕ್ಕೆ ಕಾರಣ ಬಂದರೆ ಹೆರಿಡಿಟಿ ಅಥವಾ ಜೆನೆಟಿಕ್ ಅಂತ ಹೇಳ್ತೇವೆ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಎನ್ವಿರಾನ್ಮೆಂಟಲ್ಲು, ಸಿಚುವೇಶನಲ್ ಅಂತ ಹೇಳ್ತೀವಿ. ಬಟ್ ಯಾವುದೇ ರಿಸರ್ಚು ಸಹ ಇದೇ ಪರ್ಟಿಕ್ಯುಲರ್ ಕಾರಣ ಅಂತ ಇಲ್ಲ ಹೋಮೋಸೆಕ್ಷುಯಾಲಿಟಿಗೆ. ಬಟ್ ಹೋಮೋಸೆಕ್ಷುಯಾಲಿಟಿಲಿ 2 ಟೈಪ್ ಇರುತ್ತೆ, ಈಗೋ ಸಿಂಟೋನಿಕ್, ಈಗೋ ಡಿಸ್ಟೋನಿಕ್. ಈಗೋ ಸಿಂಟೋನಿಕ್ ಅಂದರೆ ಆ ಹೋಮೋಸೆಕ್ಷುಯಾಲಿಟಿನ ಎಂಜಾಯ್ ಮಾಡೋವಂಥದ್ದು, ಹುಡುಗನ ಜೊತೆ ಎಂಜಾಯ್ ಮಾಡೋದು, ಯಾವುದೇ ಮ್ಯಾರೇಜು ಕಮಿಟ್ಮೆಂಟ್ಗೆ ರೆಡಿ ಇರದೇ ಇರೋದು. ಈಗೋ ಡಿಸ್ಟೋನಿಕ್ ಅಂದರೆ ಆ ಹೋಮೋಸೆಕ್ಷುಯಾಲಿಟಿಯಿಂದ ಹೊರಗಡೆ ಬರಲಿಕ್ಕೆ ಟ್ರೈ ಮಾಡೋದು, ಅದು ಅವರಿಗೆ ಇಷ್ಟ ಇರೋದಿಲ್ಲ, ಆ ಥಾಟು ಅವ್ರಿಗೊಂಥರ ಹಿಂಸೆ ಕೊಡ್ತಾ ಇರುತ್ತೆ. ಟ್ರೀಟ್ಮೆಂಟಿಗೆ ಬಂದರೆ ಈಗೋ ಡಿಸ್ಟೋನಿಕ್, ಯಾರು ಹೊರಗಡೆಗೆ ಬರೋಕ್ಕೆ ಇಷ್ಟಪಡ್ತಾರೆ ಅಂದರೆ ಹೋಮೋಸೆಕ್ಷುಯಾಲಿಟಿ ಬೇಡ, ನನಗೆ ಹೆಟ್ರೋಸೆಕ್ಷುಯಾಲಿಟಿ ಬೇಕು, ನನ್ನ ಫ್ಯಾಮಿಲಿ ಬೇಕು, ನಾನೊಂದು ಲೈಫ್ ಲೀಡ್ ಮಾಡಬೇಕು ಅಂಥವ್ರಿಗೆ, ಈಗೋ ಡಿಸ್ಟೋನಿಕ್ ಇರೋವಂಥವ್ರಿಗೆ ಟ್ರೀಟ್ಮೆಂಟ್